ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 3ನೇ ಅಧ್ಯಾಯ. ಆತ್ಮಸ್ವರೂಪಂ ಜ್ಞಾನ ಸಾಧನಂ ಚ ಉಕ್ತಂ ಪೂರ್ವತ್ರ. ಜೀವನ ಸ್ವರೂಪ ಹೇಗಿದೆ? ಜೀವನ ಸ್ವರೂಪ ದೇಹ ನಿತ್ಯ. ಅವನಿಗೆ ಈ ದೇಹ ಅದು ಬರುತ್ತದೆ ಹೋಗ್ತದೆ, ಅದರಿಂದ ದೇಹ ನಾಶ ಆಗ್ತದೆ ಅಂತ ವಿಚಾರಪಟ್ಟು ಉಪಯೋಗ ಇಲ್ಲ. ನಾಶ ಆಗೇ ಆಗ್ತದೆ. ಯುದ್ಧದಲ್ಲಿ ನೀನು ಸಂಹಾರ ಮಾಡದೇ ಇದ್ರೂ ಕೂಡ ಕಾಲಕ್ರಮೇಣ ಆಯುಷ್ಯ ಮುಗಿದಾಗ ಅವರು ಸಾಯುವವರೇ. ಮತ್ತು ಜೀವ ಅವನ ಸ್ವರೂಪ ದೇಹ ಅದು ಸದಾ ನಿತ್ಯವೇ ಆಗಿದೆ. ಯಾಕೆ? ಒಳಗಿರುವ ಪರಮಾತ್ಮ ಬಿಂಬನಾಗಿರತಕ್ಕವನು, ಅವನು ನಿತ್ಯ. ಆದ್ದರಿಂದ ಜೀವನಿಗೆ ಯಾವ ರೀತಿಯಿಂದಲೂ ಕೂಡ ಪಂಚಭೂತಗಳಿಂದ ಆಗಲಿ ಯಾವುದರಿಂದ ಆಗಲಿ ಆಯುಧಗಳಿಂದ ಅದು ನಾಶ ಇರೋದೇ ಇಲ್ಲ. ಅದರಿಂದ ನೀನು ಯಾರನ್ನು ಕುರಿತು ದುಃಖ ಪಡಬಾರದೋ ಅವರನ್ನು ಕುರಿತು ನೀನು ದುಃಖ ಪಡ್ತಾ ಇದ್ದಿ ಹಾಗೆ ಅಂತ ವಿಚಾರವನ್ನು ಹೇಳಿ, ಮತ್ತೆ ನೀನು ಏನ್ ಮಾಡಬೇಕು? ಮೋಕ್ಷಕ್ಕಾಗಿ ಪ್ರಯತ್ನ ಪಡಬೇಕು. ಆ ಮೋಕ್ಷ ಪ್ರಯತ್ನ ಹೇಗೆ ಪಡಬೇಕು? ಕರ್ಮಗಳನ್ನು ಹೇಗೆ ಮಾಡಬೇಕು? ಯೋಗ ಕರ್ಮಸು ಕೌಶಲಂ ಹಾಗೆಂತ ಹೇಳಿದಂತೆ ಪರಮಾತ್ಮನ ಸ್ಮರಣೆ ಪೂರ್ವಕ ವಿಹಿತ ಧರ್ಮಗಳನ್ನ, ಯುದ್ಧ ವಿಹಿತ ಧರ್ಮ ಆಗಿದೆ ಕ್ಷತ್ರಿಯರಿಗೆ. ವಿಹಿತ ಧರ್ಮ ಮಾಡಿದ್ರಿಂದ ಪಾಪ ಬರೋದಿಲ್ಲ, ಶ್ರೇಯಸ್ಸೇ ಆಗ್ತದೆ. ಅದರಿಂದ ವಿಹಿತ ಕರ್ಮವನ್ನ ಪರಮಾತ್ಮನ ಪೂಜಾ ರೂಪವಾಗಿ ಫಲಾಪೇಕ್ಷೆ ಇಲ್ಲದೆ ಪರಮಾತ್ಮನಿಗೆ ಅರ್ಪಣೆ ಕೊನೆಯಲ್ಲಿ ಮಾಡುತ್ತಾ ಆ ಕರ್ಮಗಳನ್ನು ನೀನು ಆಚರಣೆ ಮಾಡಬೇಕು ಹಾಗೆ ಅಂತ ಹೇಳಿ, ಜ್ಞಾನ ಸಾಧನ ಅದು ಹೇಗೆ ಪಡೀಬೇಕು? ಉಪವಾಸಾದಗಳನ್ನ ಮಾಡಬೇಕು, ಇಂದ್ರಿಯ ನಿಗ್ರಹ ಮಾಡಬೇಕು, ಸ್ಥಿತಪ್ರಜ್ಞನಾಗಬೇಕು ಇತ್ಯಾದಿಗಳನ್ನೆಲ್ಲ ವಿಚಾರವನ್ನ ಹಿಂದಿನ ಅಧ್ಯಾಯದಲ್ಲಿ ಹೇಳಿದರು. ಜ್ಞಾನ ಸಾಧನತ್ವೇನ ಅಕರ್ಮ ವಿನಿಂದ್ಯ ಕರ್ಮ ವಿಧೀಯತೆ ಉತ್ತರಾಧ್ಯಾಯೇ. ಆ ಜ್ಞಾನವನ್ನ, ಜ್ಞಾನ ಅಂದ್ರೆ ಭಗವದ್ಗೀತೆಯಲ್ಲಿ ಬರುವ ಜ್ಞಾನ ಶಬ್ದಕ್ಕೆ ಅಪರೋಕ್ಷ ಜ್ಞಾನ ಅಂತ ಅರ್ಥ. ಅದುವೇ ಮುಖ್ಯ. ಈ ಶ್ರವಣ ಮನದಿಂದ ಬರುವ ಜ್ಞಾನ ಅಲ್ಲ, ಅದು ಸಾಧನ. ಶ್ರವಣ ಮನನ ಮಾಡಿ ಬರತಕ್ಕ ಒಂದು ಜ್ಞಾನ ಅದು ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗಿ ಇರುವುದರಿಂದ ಅದೇ ಪ್ರಧಾನ. ಅಪರೋಕ್ಷ ಜ್ಞಾನವೇ ಪ್ರಧಾನ. ಅದರಿಂದ ಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನ ಅಂತಾನೆ ಅರ್ಥ. ಆ ಜ್ಞಾನಕ್ಕೆ ಸಾಧನವಾದದ್ದು ಯಾವುದು? ಕರ್ಮ. ಮತ್ತು ಅದಕ್ಕೆ ವಿರುದ್ಧವಾದದ್ದು, ಸಾಧನೆಯನ್ನ ತಡೆ ಮಾಡತಕ್ಕದ್ದು ಯಾವುದು? ಅಕರ್ಮ. ಕರ್ಮವನ್ನ ಮಾಡದೇ ಇರುವುದು ಅಥವಾ ವಿರುದ್ಧ ಕರ್ಮವನ್ನ ಮಾಡೋದು. ವಿಹಿತ ಕರ್ಮವನ್ನ ಮಾಡಿದ್ರೆ ಜ್ಞಾನ ಸಾಧನ ಆಗ್ತದೆ. ಜ್ಞಾನ ಸಾಧನ ಅಂದ್ರೆ ಅಪರೋಕ್ಷ ಜ್ಞಾನ ಸಾಧನ ಆಗ್ತದೆ. ವಿಹಿತ ಕರ್ಮವನ್ನ ಮಾಡದೇ ಇರೋದು ಎರಡು ರೀತಿ ಇದೆ. ಒಂದು ಕರ್ಮವನ್ನೇ ಬಿಟ್ಟು ಬಿಡೋದು ಅಥವಾ ವಿರುದ್ಧ ಕರ್ಮವನ್ನ ಮಾಡೋದು. ಅದನ್ನ ಮಾಡಬಾರದು ಅಂತ ಈ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ವಿಹಿತ ಕರ್ಮವನ್ನೇ ಮಾಡಬೇಕು, ಮತ್ತು ನಿಷಿದ್ಧ ಕರ್ಮವನ್ನಾಗಲಿ ಅಥವಾ ಕರ್ಮವನ್ನ ಮಾಡದೇ ಇರುವುದಾಗಲಿ, ವಿಹಿತ ಕರ್ಮವನ್ನ ಮಾಡದೇ ಇರುವುದಾಗಲಿ ಅದನ್ನು ಮಾಡಬಾರದು ಅಂತ ಇಲ್ಲಿ ಪರಮಾತ್ಮ ಆಜ್ಞೆ ಮಾಡ್ತಾ ಇದ್ದಾನೆ. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮಥಾ ಬುದ್ಧಿರ್ ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ ವ್ಯಾಮಿಶ್ರೇನೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಂ ಆಪ್ನುಯಾಂ. ಸ್ವಾಮಿ ಕೃಷ್ಣ, ನನಗೆ ಇನ್ನೊಂದು ಸಂದೇಹ ಬರುತ್ತದೆ ಅಂತಾನ ಅರ್ಜುನ. ಕರ್ಮಣಃ ಜ್ಞಾನಂ
ಜ್ಞಾನಂ ಅತ್ಯುತ್ತಮಂ ಇತಿ ಅಭಿಹಿತಂ. ಕರ್ಮಕ್ಕಿಂತ ಯಾವುದು ದೊಡ್ಡದು? ಜ್ಞಾನ. ಕರ್ಮಕ್ಕಿಂತ ಜ್ಞಾನ ದೊಡ್ಡದು. ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಪ್ರಸಾದ, ಪ್ರಸಾದದಿಂದ ಮೋಕ್ಷ. ಅದರಿಂದ ಕರ್ಮಕ್ಕಿಂತ ಜ್ಞಾನ ದೊಡ್ಡದು. ಹಾಗೆಂತ ಹಿಂದೆ ಹೇಳಿದ್ದ, ದೂರೇಣ ಹ್ಯವರಂ ಕರ್ಮ, ಹಾಗೆಂತ ಹಿಂದೆ ಹೇಳಿದ್ದ. ಕರ್ಮ ಭಾರಿ ಸಣ್ಣದು ಅಂತ ಹೇಳಿಬಿಟ್ಟಿದ್ದಾನೆ. ಅಂದ್ರೆ ವಿಹಿತ ಧರ್ಮ, ವಿಹಿತ ಕರ್ಮಗಳು ಅಂತ ಏನಿದೆ ಭಾರಿ ಸಣ್ಣದು. ಅದೇ ಮುಖ್ಯ ಉದ್ದೇಶ ಅಂತ ನಾವು ತಲೆಯಲ್ಲಿ ಇಟ್ಟು ಕೊಂಡಾಡಬಾರ್ದು. ವಿಹಿತ ಕರ್ಮ ಮಾಡಿ ಯೋಗದಿಂದ ಪರಮಾತ್ಮನ ಜ್ಞಾನ ಸಂಪಾದನೆ ಅಪರೋಕ್ಷ ಪಡೆಯೋದಕ್ಕೆ ಬೇಕಾಗಿರುವ ಸಾಧನೆಗಳನ್ನು ನಾವು ಮಾಡಬೇಕು ಅಂತ. ಅದರಿಂದ ಕರ್ಮ ಮೋಕ್ಷವನ್ನು ಕಂಪೇರ್ ಮಾಡಿದಾಗ ಬಹಳ ಸಣ್ಣದು. ಭಕ್ತಿಯನ್ನು ಕಂಪೇರ್ ಮಾಡಿದಾಗ ಕರ್ಮ, ಜ್ಞಾನ ಭಕ್ತಿಯನ್ನು ಕಂಪೇರ್ ಮಾಡಿದಾಗ ಕರ್ಮ ಬಹಳ ಸಣ್ಣದು. ಹಾಗೆ ಅಂತ ಮೊದಲು ಹೇಳಿ, ಏವಂ ಚೇತ್ ಕಿಮಿತಿ ಕರ್ಮಣಿ ಘೋರೆ ಯುದ್ಧಕ್ಕೆ ನಿಯೋಜಯಸಿ. ಹಾಗಿದ್ರೆ ಇಂಥ ಕರ್ಮದಲ್ಲಿ ಯಾಕೆ ನನ್ನನ್ನು ತೊಡಗಿಸ್ತೀಯಾ? ಜ್ಞಾನವೇ ಪ್ರಧಾನ ಅಂತ, ಜ್ಞಾನವೇ ಉತ್ತಮ ಅಂತ ಆದ ಮೇಲೆ ಏನೋ ಒಂದು ತಪಸ್ಸು ಮಾಡ್ತಾ ಗುರುಗಳ ಹತ್ರ ಉಪದೇಶ ಕೇಳ್ತಾ ನಾನು ಹೋಗಿ ಕೊಡಬಹುದಾಯ್ತಲ್ಲ ಕೃಷ್ಣ. ಅದರಿಂದ ಕರ್ಮದಲ್ಲಿ ಯಾಕೆ ನನ್ನನ್ನು ತೊಡಗಿಸ್ತೀಯಾ ಅಂತ ಒಂದನೇ ಕ್ವಶನ್. ಅದು ಎರಡನೇ ಕ್ವಶನ್, ಎಂಥ ಕರ್ಮದಲ್ಲಿ ತೊಡಗಿಸ್ತೀಯಾ ಅಂದ್ರೆ, ಏನೋ ಗುರು ಸೇವೆ ಮಾಡು, ನೀರು ತಗೊಂಬ, ಅನ್ನ ಬಡಿಸು, ಅನ್ನ ಅಡಿಗೆ ಮಾಡು, ಏನೋ ಹೇಳಿದ್ರೆ ಚಲೋ ಇರ್ತಿತ್ತು. ಯುದ್ಧ ಮಾಡು, ಸಂಹಾರ ಮಾಡು ಅಂತ ಹೇಳ್ತಾ ಇರ್ತೀಯ. ಅದು ಎಂಥ ಕರ್ಮ? ಕರ್ಮಣಿ ಘೋರೆ ಅಂತ ಬರೀತಾರೆ ನೋಡಿ ಆಚಾರ್ಯರು. ಘೋರವಾದ ಕರ್ಮ, ಯುದ್ಧ ಎನ್ನುವ ಘೋರವಾದ ಕರ್ಮವನ್ನ ಮಾಡು ಅಂತ ನನಗೆ ಹೇಳ್ತಾ ಇದ್ದೀಯಾ? ಅದರಿಂದ ನನಗೆ ಕರ್ಮಕ್ಕಿಂತ ಜ್ಞಾನ ದೊಡ್ಡದು ಅಂತ ಆದ ಮೇಲೆ ನಾನು ಜ್ಞಾನಕ್ಕೆ ಬೇಕಾದನ್ನು ಮಾಡ್ಕೊಂಡು ಹೋಗ್ತೀನಿ, ಕರ್ಮವನ್ನ ಮಾಡು ಅಂತ ಯಾಕೆ ಹೇಳ್ತೀಯಾ? ಹಾಗೆ ಅಂತ ಪ್ರಶ್ನೆ. ಜ್ಞಾನ ಮಾರ್ಗದಲ್ಲಿ ಇದ್ರೆ ಸಾಕಲ್ವಾ? ಕರ್ಮ ಮಾರ್ಗದಲ್ಲಿ ಯಾಕೆ ನನ್ನನ್ನು ಪ್ರವೃತ್ತ ಮಾಡ್ತೀನಿ? ಅದು ಇಂಥ ಘೋರವಾದ ಯುದ್ಧವನ್ನು ಯಾಕೆ ಪ್ರವೃತ್ತಿ ಮಾಡಿಸ್ತಿ? ಹಾಗೆ ಅಂತ ಪ್ರಶ್ನೆ, ಅರ್ಜುನನ ಪ್ರಶ್ನೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಶ್ರೀ ಭಗವಾನ್ ವಾಚ, ಲೋಕೇಸ್ಮಿನ್ ದ್ವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಹಾಗೆ ಅಂತ ಎರಡು ರೀತಿಯಾದ ಮಾರ್ಗ ಇದೆ, ಎರಡು ರೀತಿಯಾದ ಅಧಿಕಾರಿಗಳು ಇದ್ದಾರೆ, ಎರಡು ರೀತಿಯಾದ ಮಾರ್ಗವೂ ಇದೆ. ಎರಡು ರೀತಿಯಾದ ಅಧಿಕಾರಿಗಳು ಅಂದ್ರೆ ಸನ್ಯಾಸಿಗಳು. ಅವರು ಜ್ಞಾನ ಮಾರ್ಗದಲ್ಲೇ ಇರ್ತಾರೆ. ಕರ್ಮ ಕಡಿಮೆ, ಜ್ಞಾನ ಜಾಸ್ತಿ. ಜ್ಞಾನಕ್ಕೆ ಪ್ರಯಾರಿಟಿ. ಯಜ್ಞಾದಿಗಳನ್ನು ಕೂಡ ಅವರು ಮಾಡೋದಿಲ್ಲ, ಶ್ರಾದ್ದಾದಿಗಳು ಮಾಡೋದಿಲ್ಲ. ಕೇವಲ ಪರಮಾತ್ಮನ ತತ್ವಜ್ಞಾನಕ್ಕಾಗಿ ಸಮಯವನ್ನ ಮೀಸಲಿಡತಕ್ಕವರು. ಪಾಠ ಪ್ರವಚನ ಇದರಲ್ಲೇ ಆಸಕ್ತರಾದವರು, ಅದೇ ಅವರ ಧರ್ಮ. ಅದರಿಂದ ಇನ್ನು ಕರ್ಮಯೋಗಿಗಳು, ಅವರನ್ನ ಸನ್ಯಾಸಿಗಳನ್ನ ಜ್ಞಾನಯೋಗಿಗಳು ಅಂತ ಕರೀತಾರೆ. ಅವರಿಗೆ ಜ್ಞಾನ ಮಾರ್ಗವೇ ವಿಹಿತವಾಗಿದೆ. ಇನ್ನು ಕರ್ಮಯೋಗಿಗಳು ಗೃಹಸ್ಥರು, ಅವರು ಕರ್ಮದಲ್ಲಿ ಹೆಚ್ಚು ಇರುತ್ತದೆ, ಜ್ಞಾನದಲ್ಲಿ ಕಂಪ್ಯಾರಿಟಿವ್ಲಿ ಯತಿಗಳನ್ನ ಕಂಪೇರ್ ಮಾಡಿದಾಗ, ಜ್ಞಾನಯೋಗಿಗಳನ್ನ ಕಂಪೇರ್ ಮಾಡಿದಾಗ ಜ್ಞಾನದಲ್ಲಿ ಅಷ್ಟು ಟೈಮ್ ಸ್ಪೆಂಡ್ ಮಾಡೋದು. ಯಾಕೆ ಬೇರೆ ಕಡೆ ದಿವಸ 24 hours ಅಲ್ಲಿ ಕರ್ಮಕ್ಕೆ ಅಂತ ಕೆಲವರು ಸಮಯ ಹೋಗ್ಬಿಟ್ಟು ಉಳಿದ ಸಮಯ ಮಾತ್ರ ಅವರು ಜ್ಞಾನಕ್ಕೆ ಅಂತ ನಿಯಮಿಸಿ ಇಡ್ತಾರೆ. ಅದರಿಂದ ಇವರು ಸನ್ಯಾಸಿಗಳು ಹಾಗಿಲ್ಲ, ಸಂಪೂರ್ಣ 24 hours ಕೂಡ ಜ್ಞಾನಕ್ಕೆ ಅಂತ ಮೀಸಲಿಡ್ತಾರೆ, ಆ ರೀತಿಯಾಗಿ ಇರ್ತಾರೆ. ಆದರೆ ಕರ್ಮಕ್ಕೆ ತುಂಬಾ ಟೈಮ್ ಕಡಿಮೆ ಆಗುತ್ತೆ ಸನ್ಯಾಸಿಗಳು. ಇವ್ರದ್ದು ಆಪೋಸಿಟ್, ಕರ್ಮಕ್ಕೆ ಜಾಸ್ತಿ, ಜ್ಞಾನಕ್ಕೆ ಕಡಿಮೆ. ಅದರಿಂದ ಇವರನ್ನ ಸನ್ಯಾಸಿಗಳನ್ನ ಜ್ಞಾನಯೋಗಿಗಳು ಅಂತ ಕರಿತೀವಿ, ಗೃಹಸ್ಥರನ್ನ ಕರ್ಮಯೋಗಿಗಳು ಅಂತ ಕರಿತೀವಿ. ಈ ರೀತಿಯಾಗಿ ಎರಡು ವಿಭಾಗ ಇದೆ. ಇದು ನಾನೇ ಹೇಳಿದ್ದು, ಲೋಕೇಸ್ಮಿನ್ ದ್ವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯ. ಹಿಂದೆ ನಾನೇ ಈ ಎರಡು ವಿಭಾಗ ಮಾಡಿ ಎರಡು ವಿಧವಾಗಿದೆ ಸಾಧನೆ ಅಂತ ನಾನೇ ಹೇಳಿದ್ದು. ಜ್ಞಾನಯೋಗೇನ ಸಾಂಖ್ಯಾನಾಂ, ಜ್ಞಾನಯೋಗದಲ್ಲಿ ಯಾರು ಹೋಗ್ತಾರೆ? ಸಾಂಖ್ಯರು, ಅಂದ್ರೆ ಸನಕಾದಿಗಳು, ಸನ್ಯಾಸಿಗಳು ಅಂತ. ಕರ್ಮಯೋಗೇನ ಯೋಗಿನಾಂ, ಜನಕಾದಿ ಕರ್ಮಯೋಗಿಗಳು ಈ ಕರ್ಮ ಮಾರ್ಗವನ್ನ ಅನುಷ್ಠಾನ ಮಾಡ್ತಾರೆ ಅಂತ ಅದರ ಅಭಿಪ್ರಾಯ. ನೀನಾದರೂ ಅರ್ಜುನ, ನೀನಾದರೂ ಜನಕಾದಿವತ್ ಸಕರ್ಮೈವ ಜ್ಞಾನಯೋಗ್ಯ ನತು ಸನಕಾದಿವತ್ ತತ್ತತ್ ಯೋಗೇನ ಇತ್ಯರ್ಥ. ಅರ್ಜುನ, ನೀನಾದರೂ ಜನಕಾದಿಗಳಂತೆ ಕರ್ಮದಿಂದ ಕೂಡಿ ಜ್ಞಾನಕ್ಕೆ ಯೋಗ್ಯನಾಗಿ ಇರ್ತಿ.
ಕರ್ಮವನ್ನ ಹೆಚ್ಚು ಮಾಡ್ತಾ ನೀನು ಜ್ಞಾನವನ್ನ ಪಡೆಯಬೇಕು. ಸನಕಾದಿಗಳಂತೆ ನೀನಿಲ್ಲ. ಹಾಗೆ ಅಂತ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಸಂತಿ ಹಿ ಈಶ್ವರಿ ಇಚ್ಛೆಯೈವ ಕರ್ಮಕೃತಃ ಪ್ರಿಯವ್ರತಾದಯ ಜ್ಞಾನಿನಃ ಇಯರು. ಅಲ್ಲ, ಯಾಕೆ ನನ್ನನ್ನು ಹೀಗೆ ಮಾಡ್ತೀಯಾ? ನನ್ನ ಇಚ್ಛೆ ಅದು ಅಷ್ಟೇ. ನಿನ್ನ ಯೋಗ್ಯತೆ ನೋಡಿಕೊಂಡು ನಾನು ಈ ರೀತಿಯಾಗಿ ಇಚ್ಛೆ ಪಡ್ತೀನಿ. ನನ್ನ ಇಚ್ಛೆ ಆಗಿರೋದ್ರಿಂದ ನೀನು ಆ ರೀತಿಯಾಗಿ ಮಾಡಿದ್ರೆ ಮಾತ್ರ ನಿನಗೆ ಮೋಕ್ಷ ಸಾಧನೆ ಆಗ್ತದೆ. ದೇವರನ್ನ ನಾವು ಕ್ವಶನ್ ಮಾಡುವಂತೆ ಇಲ್ಲ. ಕ್ವಶನ್ ಮಾಡುವಂತೆ ಇಲ್ಲ ಅಂದ್ರೆ ಅದು ಸರಿಯಾಗಿ ಇರ್ತದೆ ಅಂತ ಅರ್ಥ. ನಮ್ಮ ಯೋಗ್ಯತೆ ನೋಡಿ ಇವರು ಜ್ಞಾನ ಯೋಗದಲ್ಲಿ ಹೋಗಬೇಕೋ ಕರ್ಮಯೋಗದಲ್ಲಿ ಹೋಗಬೇಕೋ ಪರಮಾತ್ಮ ಆ ರೀತಿಯಾಗಿ ನಮ್ಮನ್ನ ಪ್ರವೃತ್ತಿ ಮಾಡ್ತಾನೆ. ನೋಡಿ, ಎಲ್ಲರೂ ಸನ್ಯಾಸಿ ಆಗೋದಿಲ್ಲ, ಅಷ್ಟು ವೈರಾಗ್ಯ ಇರೋದೂ ಇಲ್ಲ. ಅದರಿಂದ ಅರ್ಜುನ, ನೀನು ಪ್ರಿಯವ್ರತ ನೋಡಿ ಭಾಗವತದಲ್ಲಿ ಬರುತ್ತದೆ. ಸ್ವಯಂಭುವ ಮನುವಿನ ಮಗ ಉತ್ತಾನಪಾದ ಪ್ರಿಯವ್ರತ ಅಂತ ಇಬ್ರು ಮಕ್ಕಳು ಸ್ವಯಂಭುವ ಮನುವಿಗೆ ಅಂತ ನೋಡ್ತೀವಿ. ಪ್ರಿಯವ್ರತ ಹೇಳ್ತಾನೆ, ನನಗೆ ರಾಜ್ಯ ಈಜ್ಯ ಯಾವುದು ಬೇಡ, ಅದೆಲ್ಲ ಸಂಸಾರಕ್ಕೆ ಕಾರಣ ಆಗ್ತದೆ, ಹೆಂಡತಿ ಮಕ್ಕಳು ಯಾವುದು ಬೇಡ, ನಾನು ಸನ್ಯಾಸಿ ಆಗ್ತೇನೆ, ಜ್ಞಾನಯೋಗದಲ್ಲಿ ಇರ್ತೇನೆ ಅಂತ ಹೇಳ್ತಾನೆ. ಆದ್ರೆ ಬ್ರಹ್ಮದೇವರು ಬಂದು ಉಪದೇಶ ಮಾಡ್ತಾರೆ, ನೋಡಪ್ಪ, ಗೃಹಸ್ಥಾಶ್ರಮ ನೀನು ತಿಳ್ಕೊಂಡಿರುವಂತೆ ಅದೇನ್ ಕಳಪೆ ಅಂತ ನೀನು ತಿಳ್ಕೊಂಡಿದ್ದಿ, ಅದಲ್ಲ. ಆಶ್ರಮ ಏನ್ ಮಾಡುತ್ತದೆ? ಆಶ್ರಮದಲ್ಲಿ ದೋಷ ಇಲ್ಲ, ಮನಸ್ಸಿನಲ್ಲಿ ಇರೋದು ದೋಷ. ಗೃಹಸ್ಥಾಶ್ರಮಿಯಾಗಿದ್ದು ಕೂಡ ಒಬ್ಬ ಸರಿಯಾಗಿ ಬದುಕಿದರೆ ಪರಮಾತ್ಮನ ಅನುಗ್ರಹದಿಂದ ಮೋಕ್ಷವನ್ನ ಪಡೀಬಹುದು. ಅದರಿಂದ ನೀನು ಕರ್ಮ ಮಾರ್ಗದಲ್ಲೇ ಇರಬೇಕು ಅಂತ ಬ್ರಹ್ಮದೇವರು ಉಪದೇಶ ಮಾಡ್ತಾರೆ. ಆಯ್ತು ಅಂತ ಅವನು ಕೂಡ ಒಪ್ಪಿ ಕರ್ಮ ಮಾರ್ಗದಲ್ಲಿ ಇದ್ದು ಜ್ಞಾನವನ್ನು ಸಂಪಾದನೆ ಮಾಡಿ ಮೋಕ್ಷವನ್ನು ಪಡಿತಾನೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಂತಿ ಅದಕ್ಕೇನ್ ಕಾರಣ? ಈಶ್ವರ ಇಚ್ಛೆ ಅಷ್ಟೇ. ಬ್ರಹ್ಮದೇವರು ಹಾಗೆ ಹೇಳಿದರು, ಈಶ್ವರ ಇಚ್ಛೆ. ಈಶ್ವರ ಇಚ್ಛೆಯನ್ನು ಮೀರಿ ನೀನು ಸನ್ಯಾಸಿ ಆಗಲಾರೆ. ಸನ್ಯಾಸಿ ಆದರೂ ಕೂಡ ಹಠ ಮಾಡಿಕೊಂಡು ಆ ಸನ್ಯಾಸತ್ವ ನಿನಗೆ ದಕ್ಕೋದಿಲ್ಲ. ಅದರಿಂದ ಅವರವರಿಗೆ ಯೋಗ್ಯತೆಗೆ ತಕ್ಕಂತೆ ಪರಮಾತ್ಮ ಯಾವುದರಲ್ಲಿ ಇರಬೇಕು ಅದ್ರಲ್ಲಿ ಇಟ್ಟಿರ್ತಾನೆ. ನೀನು ಇಚ್ಛೆ ಪಟ್ಟು ನೀನೇನ್ ಮಾಡಕ್ ಹೋಗ್ಬೇಡ, ನಿನಗೇನ್ ವಿಹಿತವಾಗಿದೆ ಅದನ್ನ ಮಾಡು ಅಂತ ಒಟ್ಟ ಅಭಿಪ್ರಾಯ. ತಥಾಹ್ಯುಕ್ತಂ ಈಶ್ವರ ಇಚ್ಛೆಯ ವಿನಿವೇಶಿತ ಕರ್ಮಾಧಿಕಾರ. ಪರಮಾತ್ಮನ ಇಚ್ಛೆಯಂತೆ ನೀನು ಕರ್ಮವನ್ನ ಮಾಡಬೇಕು ಹಾಗೆ ಅಂತ. ಅರ್ಜುನನಿಗೂ ಅದೇ ತರ, ನೀನು ಕರ್ಮಯೋಗಿ ನೀನು, ಅದರಿಂದ ನೀನು ನಿನಗೆ ವಿಹಿತವಾದ, ಕ್ಷತ್ರಿಯರಿಗೆ ವಿಹಿತವಾದ ಕರ್ಮವನ್ನು ನೀನು ಮಾಡಬೇಕು. ಅದರ ಜೊತೆಗೆ ಜ್ಞಾನ ಸಂಪಾದನವನ್ನು ಕೂಡ ನೀನು ಮಾಡಬೇಕು ಅಂತ ಅದರ ಅಭಿಪ್ರಾಯ. ನ ಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ವಿಹಿತ ಕರ್ಮವನ್ನ ಮಾಡದೆ ಯಾರೂ ಕೂಡ ಪುರುಷರು ನೈಷ್ಕರ್ಮ್ಯ ಅಂದ್ರೆ ಕರ್ಮ ಇಲ್ಲದೆ ಇರುವಿಕೆ, ಅಂದ್ರೆ ವಿಧಿರೂಪವಾದ ಒಂದು ಬಂಧನ ಇಲ್ಲದೆ ಇರುವಿಕೆ ಎಂಬ ಅದು ಇಲ್ಲ, ಅಂದ್ರೆ ಮೋಕ್ಷ ಇಲ್ಲ ಅಂತ ಅರ್ಥ. ಕರ್ಮ ಮಾಡದೆ ಎಲ್ಲಿ ಇರಬಹುದು ನಾವು? ವೇದದಲ್ಲಿ ಹೇಳಿದ ಕರ್ಮಗಳನ್ನ ಮಾಡದೇ ಇರ್ಲಿಕ್ಕೆ ಇರುವ ಒಂದೇ ಜಾಗ ಅಂದ್ರೆ ಮೋಕ್ಷಕ್ಕೆ ಹೋದ ಮೇಲೆ ಈ ಏಕಾದಶಿಯಾದಿ ವ್ರತ ಅವಶ್ಯ ಮಾಡಲೇಬೇಕು, ಪ್ರಾತಃ ಸ್ನಾನ ಅವಶ್ಯ ಮಾಡಲೇಬೇಕು, ಆ ರೀತಿಯಾದ ವಿಧಿ ನಿಯಮಗಳು ಇರೋದಿಲ್ಲ. ನಿಮಗೆ ಹೇಗೆ ಬೇಕೋ ಹಾಗೆ ಇಚ್ಛೆ ಪಟ್ಟಂತೆ ಇರಬಹುದು. ಅದರಿಂದ ಅದನ್ನ ಏನ್ ಕರೀತಾರೆ? ಮೋಕ್ಷವನ್ನ ನೈಷ್ಕರ್ಮ್ಯ ಅಂತ ಕರೀತಾರೆ. ಸಂಸಾರಾವಸ್ಥೆಯಲ್ಲಿ ಹಾಗಿಲ್ಲ. ಪ್ರಾತಃ ಕಾಲ ಸ್ನಾನ ಅಂದ್ರೆ ಅವಶ್ಯ ಮಾಡಲೇಬೇಕು, ಏಕಾದಶಿಯಾದಿಗಳು ಮಾಡಲೇಬೇಕು, ಆಪ್ಷನ್ ಅಲ್ಲ ಅದು. ಅದರಿಂದ ಯಾರು ಕರ್ಮವನ್ನ ಮಾಡೋದಿಲ್ಲ ಅವರಿಗೆ ಮೋಕ್ಷವೇ ಆಗೋದಿಲ್ಲ ಅಂತ ಕೃಷ್ಣನ ಅಭಿಪ್ರಾಯ. ನ ಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತಿ. ನೋಡಿ, ಕರ್ಮದ ಮೇಲೆ ಎಷ್ಟು ಒಂದು ಜವಾಬ್ದಾರಿಯನ್ನ ಪರಮಾತ್ಮ ಆಗ್ತಾ ಇದ್ದಾನೆ. ಕರ್ಮ ಮಾಡ್ಲೇಬೇಕು, ಅದು ಬಿಡುವಂತೆ ಇಲ್ಲ. ನಚ ಸನ್ಯಾಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಸನ್ಯಾಸ ತಗೊಳ್ಳುವುದರಿಂದಲೇ ಮೋಕ್ಷ ಆಗುತ್ತದೆ ಅಂತ ಹೇಳಿಕ್ ಬರೋದಿಲ್ಲ. ಆಚಾರ್ಯ ಬರೀತಾರೆ ನೋಡಿ, ಕರ್ಮಣಾಂ ಯುದ್ಧಾದೀನಾಂ ಅನಾರಂಭೇನ ನೈಷ್ಕರ್ಮ್ಯಂ ನಿಷ್ಕರ್ಮತಾಂ ಅಂದ್ರೆ ಮೋಕ್ಷ ಅಂತ ಅರ್ಥ. ಕಾಮ್ಯಕರ್ಮ ಪರಿತ್ಯಾಗೇನ ಪ್ರಾಪ್ಯತೆ ಇತಿ ಮೋಕ್ಷಂ ನ ಅಶ್ನುತೆ. ಕಾಮ್ಯಕರ್ಮವನ್ನ ಪರಿತ್ಯಾಗ ಮಾಡುವುದರಿಂದ ಅವ್ರಿಗೆ ಮೋಕ್ಷ ಆಗೋದಿಲ್ಲ. ಜ್ಞಾನಮೇವ ತತ್ಸಾಧನಂ ನತು ಕರ್ಮ ಅಕರಣಂ ಇತ್ಯರ್ಥ.
ಜ್ಞಾನವೇ ಸಾಧನ. ಭಕ್ತಿಗೆ ಮೋಕ್ಷಕ್ಕೆಲ್ಲ ಜ್ಞಾನವೇ ಸಾಧನ ಹೊರತು ಕರ್ಮವನ್ನ ಬಿಡೋದು ಒಂದು ಸಾಧನ ಅಂತ ಆಗೋದಿಲ್ಲ. ಎಲ್ಲೂ ಹೇಳಲೂ ಇಲ್ಲ ಅದು. ಕರ್ಮವನ್ನ ಬಿಡು, ಕರ್ಮ ಮಾಡ್ಬೇಕಾಗಿಲ್ಲ ಹಾಗೆ ಅಂತ ಎಲ್ಲೂ ಹೇಳಿಲ್ಲ. ಸಂಸಾರ ಅವಸ್ಥೆಯಲ್ಲಿ ಇರುವಾಗ ಅಪರೋಕ್ಷ ಆಗಿರಲಿ, ಅಪರೋಕ್ಷ ಆಗದೇ ಇರಲಿ, ಅಪರೋಕ್ಷ ಜ್ಞಾನ ಪಡೆದ ಮೇಲೂ ಕೂಡ ಕರ್ಮವನ್ನ, ವಿಹಿತ ಕರ್ಮವನ್ನ, ನೀನು ಯಾವ ವರ್ಣಾಶ್ರಮದಲ್ಲಿ ಹುಟ್ಟಿದ್ಯೋ ಅದಕ್ಕೆ ತಕ್ಕಂತೆ ಕರ್ಮಗಳನ್ನ ಅವಶ್ಯ ಮಾಡಬೇಕು ಅಂತ ಪರಮಾತ್ಮನ ವಿಧಿ ಇದೆ. ಯಾಕೆ ಯಾಕೆ ಇಷ್ಟೊಂದು ಕರ್ಮವನ್ನ ಪರಮಾತ್ಮ ವಿಧಿ ಮಾಡ್ತಾ ಇದ್ದಾನೆ ಹಾಗೆಂದ್ರೆ, ಆಚಾರ್ಯರು ಬರೀತಾರೆ, ಪುರುಷತ್ವಾತ್. ನೀನು ಪುರುಷ ಆದ್ದರಿಂದ, ನೀನು ಜೀವ ಆದ್ದರಿಂದ. ಜೀವ ಅಂದ್ರೆ ಅಸ್ವತಂತ್ರ. ಯಾವುದೋ ಒಂದು ಶರೀರ ನಿನಗೆ ಇದ್ದೇ ಇರ್ತದೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರದಿಂದ ಏನೋ ಒಂದು ನೀನು ಇದ್ದೇ ಇರ್ತೀಯಾ ಹಾಗೆ. ಯದಿ ಕರ್ಮ ಅಕರಣೇನ ಮುಕ್ತಿ ಸ್ಯಾತ್ ಸ್ಥಾವರಾಣಾಂ ನ ಚ ಅಕರಣೆ ಕರ್ಮ ಭಾವಾನ್ ಮುಕ್ತಿ ಭವತಿ. ಪ್ರತಿಜನ್ಮ ಕೃತ ನಾಮನ್ ನಾ ಪ್ರತಿಜನ್ಮ ಕೃತಾನಾಂ ಅನಂತ ಕರ್ಮಣಾಂ ಭಾವಾತ್ ನ ಚ ಸರ್ವಾಣಿ ಕರ್ಮಾಣಿ ಭುಕ್ತಾನಿ. ಅನೇಕ ಕರ್ಮಗಳು ನಾವು ಮಾಡಿ ಇಟ್ಟಿರ್ತೀವಿ. ಒಂದೊಂದು ಕ್ಷಣದಲ್ಲೂ ನಾವು, ಮುಂದೆ ಹೇಳ್ತಾನೆ ಕೃಷ್ಣ ಅದನ್ನೇ, ಒಂದು ಜನ್ಮ ಬಂದಾಗ ಅನೇಕ ಕರ್ಮಗಳನ್ನ ಮಾಡಿರ್ತೀವಿ, ಪಾಪ ಪುಣ್ಯಗಳ ಸಂಪಾದನೆ ಆಗಿರುತ್ತದೆ. ಅದೆಲ್ಲವನ್ನು ಕೂಡ ಒಂದೇ ಸಾರಿ ನಾವು ಅದನ್ನ ಖರ್ಚು ಮಾಡೋದಿಲ್ಲ. ಸ್ವಲ್ಪ ತೆಗಿತೀವಿ, ಖರ್ಚು ಮಾಡ್ತೀವಿ, ಇನ್ನಷ್ಟು ಕರ್ಮ ಪಾಪ ಪುಣ್ಯಗಳು ಹಾಗೆ ಉಳಿದಿರುತ್ತದೆ. ಅದು ಮುಂದಿನ ಜನ್ಮದಲ್ಲಿ ಅದನ್ನ ನಾವು ಭೋಗ ಮಾಡಬೇಕು. ಆ ಜನ್ಮದಲ್ಲಿ ಮತ್ತೆ ಇನ್ನಷ್ಟು ಕರ್ಮಗಳನ್ನ ಮಾಡಿ ಪಾಪ ಪುಣ್ಯಗಳ ಸಂಪಾದನೆ ಮಾಡಿಟ್ಟಿರ್ತೀವಿ ಅಂತ. ಈ ರೀತಿಯಾಗಿ ಏಕೈಕಾನಿ ಬಹುಜನ್ಮ ಫಲಾನಿ, ಒಂದೊಂದು ಜನ್ಮವೂ ಕೂಡ ಇನ್ನಷ್ಟು ಜನ್ಮಗಳನ್ನ ನಮಗೆ ಕೊಡತಕ್ಕದ್ದು. ಅದರಿಂದ ಕರ್ಮ ಮುಗಿಯೋದೇ ಇಲ್ಲ. ಅನೇಕ ಜನ್ಮಗಳು ನಾವು ತಾಳಲೇಬೇಕು. ಕರ್ಮವನ್ನು ಕೂಡ ನಾವು ಬಿಡುವಂತೆ ಇಲ್ಲ, ಕರ್ಮವನ್ನು ಕೂಡ ನಾವು ಮಾಡ್ತಾನೆ. ಅದರಿಂದ ಕರ್ಮ ತ್ಯಾಗದಲ್ಲಿ ನಿನಗೆ ಅಧಿಕಾರವೇ ಇಲ್ಲ. ಕರ್ಮ ತ್ಯಾಗ ಆಗಲಿ, ಕರ್ಮದ ಫಲವನ್ನ ಬಿಡುವುದರಲ್ಲಾಗಲಿ ನಮಗೆ ಅಧಿಕಾರ ಇಲ್ಲ. ದೇವರು ಕೊಟ್ಟದ್ದು ನಾವು ಅನುಭವಿಸಲೇಬೇಕು ಅಂತ. ಯಾಕೆ? ಪುರುಷತ್ವ. ನಮಗೆ ಶರೀರ ಇದೆ, ಆದ್ದರಿಂದ. ಈ ಶರೀರ ಇಲ್ಲ ನೋಡಿ, ಮೋಕ್ಷದಲ್ಲಿ ಇಂಥ ಶರೀರ ಇರೋದಿಲ್ಲ, ಅಪರಾಕೃತ ಶರೀರ. ಅಲ್ಲಿ ವಿಧಿ ನಿಷೇಧಗಳು ಇಲ್ಲ ಅಂತ ಒಟ್ಟು. ನೋಡಿ ಹೇಳ್ತಾ ಇದ್ದಾರೆ ನೋಡಿ, ಜೀವನ್ಸ್ ಚತುರ್ದಶಾದೂರ್ಧ್ವಂ ಪುರುಷೋ ನಿಯಮೇನತು ತ್ರೀವಾಪ್ಯನೂನ ದಶಕಂ ದೇಹಂ ಮಾನುಷಮಾರ್ಜತೆ ಚತುರ್ದಶೋರ್ಧ್ವ ಜೀವೀನಿ ಸಂಸಾರಶ್ಚಾದಿ ವರ್ಜಿತ ಅಥೋ ಅವಿತ್ವ ಅಂತ ಇದೆ. ಅಥೋ ಪರಂ ದೇವಂ ಮೋಕ್ಷಾಶ ಕಾ ಮಹಾಮುನೆ ಇತಿ ಬ್ರಹ್ಮಾಂಡೆ. ಏನೋ ತಪ್ಪಿದೆ, ಅಥೋ ವಿತ್ವ ಅಂತ ಇದೆ. 14 ವರ್ಷದ ಆದ ಮೇಲೆ 14 ಇಯರ್ಸ್ ತನಕ ನಮಗೆ ಟೈಮ್ ಇದೆ. ನಾವು ಮಾಡುವ ಕರ್ಮದಿಂದ ಅದರ ಎಫೆಕ್ಟ್ ಪೇರೆಂಟ್ಸ್, ತಂದೆ ತಾಯಿಗಳಿಗೆ ಹೋಗ್ತದೆ. 14 ವರ್ಷ ಆದ ಮೇಲೆ ಸ್ತ್ರೀಯರಾಗಲಿ ಪುರುಷರಾಗಲಿ ಅವರು ಅದರ ಕರ್ಮವನ್ನ ತಾವೇ ಅನುಭವಿಸಬೇಕು. 14 ದಿವಸ ಆದ ಮೇಲೆ ಮಾಡತಕ್ಕ ಕರ್ಮವನ್ನ ದೇಹ ಇರುವ ಒಬ್ಬೊಬ್ಬರು ಕೂಡ ಅವರವರೇ ಅನುಭವಿಸ್ತಾರೆ. ಅದರಿಂದ ಅನೂನ ದಶಕಂ ಅಂತ, ಮಿನಿಮಮ್ 10 ಜನ್ಮ ಅಂತ ಹೇಳ್ತಾ ಇದ್ದಾರೆ. ಅನೂನ ದಶಕಂ ದೇಹಂ ಮಾನುಷಂ ಆರ್ಜತೆ. ಮನುಷ್ಯ ಶರೀರದಲ್ಲಿ 14 ವರ್ಷದ ಮೇಲೆ ಮಿನಿಮಮ್ 10 ಜನ್ಮ, ಮ್ಯಾಕ್ಸಿಮಮ್ ಎಷ್ಟು ಗೊತ್ತಿಲ್ಲ, ಮಿನಿಮಮ್ 10 ಜನ್ಮ ಬರುವಷ್ಟು ಕರ್ಮಗಳನ್ನ ನಾವು ಸಂಪಾದನೆ ಮಾಡಿ ಇಟ್ಟಿರ್ತೀವಿ. ಅದರಿಂದ ಕರ್ಮವನ್ನ ನೀನು ಮಾಡಲೇಬೇಕು. ಆ ಕರ್ಮಕ್ಕೆ ತಕ್ಕಂತೆ ನೀನು ಫಲವನ್ನು ಕೂಡ ಭೋಗಿಸಲೇಬೇಕು. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮ ಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿಜೈರ್ಗುಣೈಃ. ಯಾಕೆ ಕರ್ಮವನ್ನ ಮಾಡಬೇಕು ಹಾಗೆಂದ್ರೆ, ನೀನ್ ಬೇಕೋ ಬೇಡವೋ, ಇಷ್ಟಪಡ್ತೀಯೋ ಇಲ್ಲವೋ, ಕರ್ಮ ಅಂತೂ ನಿನ್ನ ವತಿಯಿಂದ ಆಗ್ತಾನೆ ಇರ್ತದೆ. ಉಸಿರಾಟ ಇರಬಹುದು, ಫಸ್ಟ್ ಅಸ್ತಿತ್ವ, ಭೂಮಿಯಲ್ಲಿ ನಾವು ಇರಬೇಕಲ್ಲ, ಇರೋದು ಕೂಡ ಒಂದು ಕರ್ಮನೇ. ನಿಂತ್ಕೊಂಡೋ ಕೂತ್ಕೊಂಡೋ ಹಾರ್ಕೊಂಡೋ ಏನೋ ಒಂದು ಭೂಮಿಯಲ್ಲಿ ಇರ್ತೀವಲ್ವ, ಅಸ್ತಿತ್ವ ಎನ್ನುವ ಒಂದು ಕರ್ಮ ನಮ್ಮಿಂದ ಆಗ್ತಾನೆ ಇರ್ತದೆ. ಬದುಕಿರೋದು ಅಂತ ಒಂದು ಕರ್ಮ ನಮ್ಮಿಂದ
ಆಗ್ತಾನೇ ಇರ್ತದೆ. ಉಸಿರಾಡೋದು ಒಂದು ಕರ್ಮ ನಮ್ಮಿಂದ ಆಗ್ತಾನೇ ಇರ್ತದೆ. ಮನಸ್ಸಿನಲ್ಲಿ ವಿಚಾರ ಎನ್ನತಕ್ಕದ್ದು ಸುಷುಪ್ತಿ ಅವಸ್ಥೆ ಬಿಟ್ಟು ಉಳಿದ ಸಮಯದಲ್ಲಿ ಆಗ್ತಾನೇ ಇರ್ತದೆ. ಈ ರೀತಿಯಾಗಿ ಯಾವುದೋ ಒಂದು ಕರ್ಮ ಮಾಡ್ತಾನೆ ಇರ್ತೀವಿ ನಾವು. ಅದರಿಂದ ನಮಗೆ ಒಂದೊಂದು ಕ್ಷಣವೂ ಕೂಡ ಕರ್ಮ ಮಾಡ್ತಾ ಇರುವುದರಿಂದ ಅದರ ಫಲ ಪಾಪ ಆಗಲಿ ಪುಣ್ಯ ಆಗಲಿ ನಮಗೆ ಬರ್ತಾನೆ ಇರ್ತದೆ. ನಹಿ ಕಶ್ಚಿ ಕ್ಷಣಮಪಿ ಜಾತು ತಿಷ್ಠ್ಯತ್ಯಕರ್ಮ ಕೃತ. ಕರ್ಮ ಇಲ್ಲದೆ ಒಂದು ಕ್ಷಣವೂ ಕೂಡ ಇರೋದಿಲ್ಲ. ಕಾರ್ಯತೆ ಹಿ ಅವಶಃ ಕರ್ಮ. ಅವಶ ಅಂದ್ರೆ ಪರಮಾತ್ಮ ಅಂತ. ಪರಮಾತ್ಮನ ವಶದಲ್ಲಿ ನಾವು ಸದಾ ಕರ್ಮಗಳನ್ನ ಮಾಡ್ತಾನೆ ಇರ್ತೀವಿ ಅಂತ ಅದರ ಅಭಿಪ್ರಾಯ. ಇದು ಒಟ್ಟು ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.